ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ನಾನು ಬೂದ್ ಕುಂಬಳಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಬೂದ್ ಕುಂಬಳಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೊಳ್ಳಿ. ಆಮೇಲೆ ಈ ಮಟ್ಟುಗುಳ್ಳ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ. ಅದಿಲ್ಲ ಅಂದರೆ ನೀವು ನಾರ್ಮಲ್ ಬದನೆಕಾಯಿ ತಗೋಬೋದು. ಆಮೇಲೆ ನುಗ್ಗೆಕಾಯಿ ಇದೆಲ್ಲ ಕಟ್ ಮಾಡಿ ನಾವು ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಸ್ವಲ್ಪ ಕಪ್ಪಗಾಗುತ್ತೆ. ಅದಕ್ಕೆ ನಾನಿವಾಗ ಕ್ಯಾರೆಟ್, ಆಮೇಲೆ ಟೊಮ್ಯಾಟೊ, ಈರುಳ್ಳಿ, ಕರಿಬೇವು ಸೊಪ್ಪು, ಆಮೇಲೆ ಒಂದು 2 ಟೀ ಸ್ಪೂನಷ್ಟು ಬೆಲ್ಲ ತಗೊಂಡಿದ್ದೀನಿ. ಮೊದಲಿಗೆ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು. ಇದಕ್ಕೊಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರ್ ಪೌಡ್ರನ್ನು ಮನೆಯಲ್ಲೇ ಹುರಿದ್ಬಿಟ್ಟು ಮಾಡೋಂಥ ಸಾಂಬಾರು ಇದೆ ರೆಸಿಪಿ, ಅದನ್ನು ಚೆಕ್ ಮಾಡ್ಬೋದು ನೀವು ನನ್ನ ಚಾನಲಲ್ಲಿ. ಆಮೇಲೆ ಸ್ವಲ್ಪ ಹುಳಿ ಹಾಕ್ಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇದಿವಾಗ ಮಸಾಲೆ ರೆಡಿ ಆಗಿದೆ. ಇವಾಗ ಕುಕ್ಕರಿಗೆ ನಾವು ಏನು ತರಕಾರಿ ಕಟ್ ಮಾಡಿಟ್ಟಿದ್ವಿ ಅದೆಲ್ಲ ಹಾಕ್ಕೋಬೇಕು. ಆಮೇಲೆ ಕ್ಯಾರೆಟ್, ಈರುಳ್ಳಿ, ಟೊಮ್ಯಾಟೊ ಅದನ್ನು ಹಾಕ್ಕೊಳ್ಳಿ ಎಲ್ಲ. ಇದೆಲ್ಲ ಹಾಕಿ ನಾವು ರುಬ್ಬಿರೋ ಮಸಾಲೆನೂ ಇವಾಗಲೇ ಹಾಕ್ಕೋಬೇಕು. ಆಮೇಲೆ 1 ಕಪ್ಪಷ್ಟು ನಾನು ಬೇಯಿಸಿದ ಬೇಳೆ ತಗೊಂಡಿದ್ದೀನಿ. ಅದನ್ನು ಇದ್ರ ಜೊತೆ ಹಾಕ್ಕೊಳ್ಳಿ. ಎಲ್ಲ ಹಾಕಿ ಇನ್ಸ್ಟೆಂಟಾಗಿ 1 ಪಾಟ್ ರೆಸಿಪಿ ಥರ ಈ ಸಾಂಬಾರನ್ನು ಮಾಡ್ಕೋಬೋದು. ಏನು ಹುರಿಬೇಕು ಅನ್ನೋದು ಅವಶ್ಯಕತೆನೇ ಇಲ್ಲ. ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಹಾಕಿ ನಾವು 2 ವಿಸಿಲ್ ತಗೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಬೇಕು, ನೀರು ಬೇಕಾ ಅಲ್ಲ ಮೀಡಿಯಮ್ ಸಾಂಬಾರು ಥರ ಇದ್ರೂ ಓಕೆ ಅನಿಸುತ್ತೆ. 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಸಿಲ್ ತಗೊಳ್ಳಿ. ಆಮೇಲೆ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಆವಾಗ ರುಚಿ ಚೆನ್ನಾಗಿರುತ್ತೆ. ಟೇಸ್ಟ್, ಉಪ್ಪು, ಹುಳಿ, ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ನಾವು ಬೆಲ್ಲ ಹಾಕೋದ್ರಿಂದ. ಸೊ ಬೆಲ್ಲನ ಮಿಸ್ ಮಾಡಬೇಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ತೆಕ್ಕೊಂಡ್ರೆ ಸಾಕು. ಸೊ ಇವಾಗ ನಮ್ಮ ಸಾಂಬಾರು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಈ ಅನ್ನ, ಸಾಂಬಾರು ಮೇಲೆ ಉಪ್ಪಿನಕಾಯಿ ಇದ್ರಂತೂ ಪರ್ಫೆಕ್ಟ್ ಕಾಂಬಿನೇಷನು. ನೀವು ಟ್ರೈ ಮಾಡಿ ಈ ರೆಸಿಪಿನ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನನಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ಮೆಲ್ ಬರುತ್ತೆ ಚೆನ್ನಾಗಿ ಅಂತ. ಆಮೇಲೆ ನಾನಿಲ್ಲಿ ಪೇಸ್ಟ್ ಹಿಂಗ್ ತಗೊಂಡಿದ್ದೀನಿ. ಅದನ್ನು ನೀರು ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಪೇಸ್ಟ್ ಇಲ್ಲ ಅಂದರೆ ನೀವು ಒಗ್ಗರಣೆಗೇ ಹಿಂಗನ್ನು ಹಾಕ್ಕೋಬೋದು. ಇವಾಗ ಒಗ್ಗರಣೆ ನಾನು ತೆಂಗಿನಕಾಯಿ ಎಣ್ಣೆಯಲ್ಲಿ ಮಾಡ್ತಾ ಇದ್ದೀನಿ. ಅದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತೆಂಗಿನಕಾಯಿ ಎಣ್ಣೆ. ಇವಾಗ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಇದು 3 ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ನಾನು 2ರಿಂದ 3 ಸಾಂಬಾರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕಟ್ ಮಾಡಿ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಇನ್ನಷ್ಟು ರುಚಿಯಾಗುತ್ತೆ. ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆ ಟೇಸ್ಟ್. ನಮ್ಮ ನಾರ್ಮಲ್ ಈರುಳ್ಳಿ ಹಾಕೋದಕ್ಕಿಂತ ಈ ಥರ ಸಾಂಬಾರು ಈರುಳ್ಳಿ ಹಾಕಿ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಕರಿಬೇವು ಸೊಪ್ಪೆಲ್ಲ ಹಾಕಿ ಇವಾಗ ನಾನು ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಮುಗ್ದೋಯ್ತು. ನಾವು ಆರಾಮಾಗಿ ಬೇಗನೆ ಇದನ್ನು ಮಾಡ್ಕೋಬೋದು. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರೆ ಆರಾಮಾಗಿ ಫಟಾಫಟ್ ಅಂತ ಈ ರೆಸಿಪಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಸೊ ಟ್ರೈ ಮಾಡಿ. ಆಮೇಲೆ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಬಾಡಿ ಹೀಟ್ ಆಗಿದ್ದರೆ ಬಾಡಿನ ಕೂಲ್ ಮಾಡುತ್ತೆ. ಹಾಗೆ ಇದು ಫೈಬರ್ ರಿಚ್ ವೆಜಿಟೇಬಲ್ ಆಗಿರೋದ್ರಿಂದ ಹೆಲ್ದಿಯಾಗಿ ಈ ಸಾಂಬಾರನ್ನು ನಾವು ವೀಕ್ಲಿ ಒನ್ಸ್ ತಗೋಬೋದು. ಸೊ ಇಷ್ಟೇ ಇವತ್ತಿನ ರೆಸಿಪಿ. ಥ್ಯಾಂಕ್ ಯು.